ರಾಮನಗರದ ಹೃದಯ ಭಾಗದಲ್ಲಿ ನೆಲೆಸಿರುವ ಶಕ್ತಿ ದೇವತೆಯಾದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕರಗ ಮಹೋತ್ಸವ. ಈ ದೇವಾಲಯವನ್ನು ಕಟ್ಟಿಸಿದವರು ಮೈಸೂರಿನ ಮಹಾರಾಜರ ಆಳ್ವಿಕೆಯಲ್ಲಿದ್ದ ಕೊತ್ವಾಲರಾದ ಪ್ರತಾಪ್ ಸಿಂಗ್ ಅವರು. ಅವರ ಕನಸಿನಲ್ಲಿ ತಾಯಿ ಚಾಮುಂಡೇಶ್ವರಿಯು ಬಂದು, ಕಳ್ಳರು ನನ್ನ ವಿಗ್ರಹವನ್ನು ಬೆಟ್ಟದಲ್ಲಿ ಅಪಹರಿಸಿ ಇಟ್ಟಿದ್ದಾರೆ, ಅವರಿಂದ ಪಡೆದು ನನ್ನನ್ನು ಪ್ರತಿಷ್ಠಾಪನೆ ಮಾಡಬೇಕೆಂದು ತಿಳಿಸುತ್ತಾರೆ. 7 ಜನ ದೇವತೆಗಳಲ್ಲಿಯೂ ಶಕ್ತಿಯುತಳಾದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ ಆಗಿನ ಮನೆತನದವರು ಪೂಜೆಯನ್ನು ಸಲ್ಲಿಸಿಕೊಂಡು ಬರುತ್ತಿದ್ದಾರೆ. ಆಷಾಢ ಮಾಸದಲ್ಲಿ ನಡೆಯುವ ನವದುರ್ಗೆಯರ ಕರಗ ಮಹೋತ್ಸವದಲ್ಲಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕರಗವು ಒಂದು. ಹಸಿಕರಗದ ದಿನಾಂಕ 8/7/2025, ಅದಾದ ಒಂದು ವಾರದ ನಂತರ ಮಡಿನೀರಿನ ದಿನಾಂಕ 15/7/2025. ಅದೇ ರಾತ್ರಿಯಲ್ಲಿ ಸ್ವರ್ಣ ಕಲಶಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದನ್ನು ತನ್ನ ಶಿರದ ಮೇಲೆ ಹೊತ್ತಿಕೊಂಡು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮರುದಿನ ಬೆಳಗ್ಗಿನ ಜಾವ ಅಗ್ನಿಕೊಂಡವನ್ನು ಪ್ರವೇಶ ಮಾಡಿ ದೇವಸ್ಥಾನಕ್ಕೆ ಸೇರುತ್ತದೆ.